ನೋಡಿ ನಮ್ಮ ಅತ್ತೆ ಇವತ್ತು ನನಗೆ ಹೇಗೆ ಮಾತಾಡ್ಬಿಟ್ರು ಅಂತ ತುಂಬ ಬೇಜಾರಾಗೋಯ್ತು. ನಾನು ಹೇಳಿದ್ದು ಒಂದು ಮಾತು, ಅವ್ರನ್ನ ಬೇಗ ಬನ್ನಿ ಆಫೀಸಿಂದ ಅಂತ ಅಂದೆ. ನನಗೂ ಬೇಜಾರಾಗುತ್ತೆ ಅಲ್ವಾ, ನನ್ನ ಜೊತೆನೂ ಯಾರೂ ಮಾತಾಡೋರಿಲ್ಲ, ಅದಕ್ಕೆ ನಾನು ಬೇಗ ಬನ್ನಿ ಅಂದೆ. ಆದರೆ ನಮ್ಮ ಅತ್ತೆ ಎಷ್ಟೊಂದು ಮಾತಾಡ್ಬಿಟ್ರು. ನೋಡಿ ಇವಾಗ ಬಟ್ಟೆ ತೊಳ್ಕೊಂಡು ಬಾ ಅಂತ ಹೇಳಿದ್ದಾರೆ. ಮನೇಲೆ ಬಟ್ಟೆ ತೊಳೆಯೋದಕ್ಕೂ ಹೇಳಿಲ್ಲ, ಹೋಗಿ ಹೊಳಕ್ಕೆ ಯಾವುದಾದ್ರು ಕೆರೆಯಲ್ಲೋ ಹೊಳೆಯಲ್ಲೋ ಬಟ್ಟೆ ತೊಳ್ಕೊಂಡು ಬಾ ಅಂತ ಹೇಳಿದ್ದಾರೆ. ನನಗೆ ಈ ಊರು ಹೊಸ್ತು, ನಾನು ಎಲ್ಲಿ ಅಂತ ಹುಡುಕ್ಲಿ, ನನಗೆ ಹೇಗೆ ಗೊತ್ತು ಎಲ್ಲಿ ಕೆರೆ ಇದೆ ಅಂತ. ನಮ್ಮ ಅತ್ತೆ ನನಗೆ ಎಷ್ಟೊಂದು ಮಾತಾಡ್ತಾರೆ ನೋಡಿ. ಯಾವ ಹೆಣ್ಮಕ್ಳಾದರೂ ಅಷ್ಟೇ, ಅತ್ತೆ ಮನೆಗೆ ಬಂದ ತಕ್ಷಣ ಎಲ್ಲದನ್ನು ಕಲ್ತ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಅವರು ಅರ್ಥ ಮಾಡ್ಕೋಬೇಕಲ್ವಾ. ಬಂದ ತಕ್ಷಣವೇ ನಿನಗೆ ಅದು ಬರಲ್ಲ ಇದು ಬರಲ್ಲ ಅಂತ ನಮ್ಮಲ್ಲಿ ರೇಗಾಡಿದ್ರೆ ನಾವು ಎಲ್ಲಿ ಹೋಗ್ಬೇಕಾಗತ್ತೆ ಹೇಳಿ. ನಾವೇನೋ ಇಷ್ಟಪಟ್ಟು ಮದುವೆ ಮಾಡ್ಕೊಂಡು ಬಂದಿದ್ದೀನಿ ಅಂತ ಎಷ್ಟೊಂದು ಮಾತಾಡ್ತಾರೆ. ಪ್ರತಿ ಮಾತುಗೂ ಅಷ್ಟೇ, ನೀನು ನಾನು ಮೆಚ್ಚಿರೋ ಸೊಸೆ ಎಲ್ಲ, ಇಷ್ಟಪಟ್ಕೊಂಡು ಬಂದಿದ್ದೀಯಾ ಅಂತಾರೆ. ಹಾಗಾದರೆ ಅವ್ರ ಮಗ ನನ್ನನ್ನು ಇಷ್ಟನೇ ಪಟ್ಟಿಲ್ವಾ? ಅವ್ರು ಇಷ್ಟಪಟ್ಟಿರೋದಕ್ಕೆ ತಾನೇ ನಾನು ಇಷ್ಟಪಟ್ಟು ಮದುವೆ ಮಾಡ್ಕೊಂಡು ಬಂದಿರೋದು. ಯಾಕೆ ಇವರೆಲ್ಲ ಬೇರೆಯವ್ರ ಮನೆ ಹೆಣ್ಮಕ್ಳು ನೋವನ್ನ ಅರ್ಥ ಮಾಡ್ಕೊಳ್ಳಲ್ಲ? ಅದೇ ತಮ್ಮ ಹೆಣ್ಮಕ್ಳಿಗಾದರೆ ಹೆಂಗೆ ಹೇಳ್ತಾರೆ ಹೇಳಿ, ಎಲ್ಲ ಚೆನ್ನಾಗಿರಲಿ ಅಂತ ಆಸೆ ಪಡ್ತಾರೆ. ಅದೇ ಬೇರೆಯವ್ರ ಹೆಣ್ಮಕ್ಳಿಗಾದರೆ ಬೇಕಾದರೆ ಮಾಡ್ಕೊಳ್ಳಿ ಅನ್ನೋ ಥರ ಮಾತಾಡ್ತಿದ್ದಾರೆ. ಇದು ಸರಿನಾ? ನಿಮಗೆ ಸರಿ ಅನ್ಸತ್ತಾ? ಇವಾಗ ನನ್ನ ಕಷ್ಟನ ಯಾರ ಹತ್ರ ಹೇಳ್ಕೊಳ್ಳಿ ಹೇಳಿ? ನೀವು ಬಿಟ್ಟರೆ ಮತ್ತು ಯಾರು ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ಏನಕ್ಕಂದರೆ ಇದು ನಾನು ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿರೋದಲ್ವ. ಇವಾಗ ಏನಾದರೂ ನಮ್ಮ ಅಮ್ಮಗೋ ಅಥವಾ ನನ್ನ ಅಪ್ಪಗೋ ಕಾಲ್ ಮಾಡಿದ್ರೆ, ನಾವು ಬೇಡ ಅಂದರೂ ನೀನು ಮದುವೆ ಆಗಿದೆಯಾ ಅನುಭವಿಸು ಅನ್ನೋ ಥರ ಮಾತಾಡ್ತಾರೆ. ಇನ್ನು ನೋಡ್ರೆ ಅತ್ತೆನೂ ಹಾಗೆ ಹೇಳ್ತಾರೆ. ಏನು ಮಾಡೋಕ್ಕಾಗುತ್ತೆ? ಎಷ್ಟೊಂದು ಪ್ರಾಬ್ಲಮ್ಸ್ಗಳು ಬರುತ್ತೆ ನೋಡಿ. ಇವಾಗ ಬಟ್ಟೆ ತೊಳ್ಕೊಂಡು ಬಾ ಅಂತ ಕಳಿಸಿದ್ದಾರೆ. ಈ ಊರು ನೋಡ್ರೆ ನನಗೆ ಹೊಸ್ತು, ಎಲ್ಲಿ ಅಂತ ಕೆರೆ ಹುಡುಕ್ಲಿ ನಾನು? ಯಾರಾದರೂ ಸಿಕ್ಕಿದ್ರೆ ಮಾತ್ರ ನನಗೆ ಗೊತ್ತಿಲ್ಲ, ಇಲ್ಲ ಅಂದರೆ ನಾನು ಹೇಗೆ ಹುಡ್ಕೊಂಡೇ ಹೋಗಬೇಕಾಗತ್ತೆ. ನಮ್ಮತ್ತೆ ಸ್ವಲ್ಪನೂ ಅರ್ಥನೇ ಮಾಡ್ಕೊಳ್ಳಲ್ಲ. ಅಲ್ಲ, ಆ ಹುಡುಗಿ ನೋಡಿದ್ರೆ ಗಿರ್ಜಕ್ಕನ ಸೊಸೆನೇ ಅನಿಸ್ತೈತಪ್ಪ. ಅವಾಗ ಹೋದಾಗ ಗಿರ್ಜಕ್ಕ ಹೇಳಿದ್ಲು ಮನೆಗೇನಿಲ್ಲ, ಅವಳು ಬಟ್ಟೆ ತೊಳೆಗೆ ಹೋಗಿದ್ದಾಳೆ ಅಂತ. ಹಾಗಾದರೆ ಅವಳು ಗಿರ್ಜಕ್ಕನ ಸೊಸೆ ಸುಮ್ಮನೆ ಅನಿಸುತ್ತೆ. ಒಂದ್ಸರಿ ಕೇಳ್ತೀನಿ ಗಿರ್ಜಕ್ಕನ ಸೊಸೆನಾ ಏನು ಅಂತ. ಈ ಹುಡುಗಿ ಇಷ್ಟೊಳಗೆ ಬಟ್ಟೆ ತೊಳ್ಕೊಂಡು ಹೋಗ್ಬೇಕಿತ್ತಲ್ಲ, ಆವಾಗಲೇ ಮನೆಯಿಂದ ಬಂದಿದ್ದಾಳಲ್ಲ ಹುಡುಗಿ, ಏನಕ್ಕಿನ್ನು ರೋಡಲ್ಲೇ ಓಡ್ಕೊಂಡು ಹೋಗ್ತಾ ಇದ್ದಾಳೆ? ಕೇಳ್ತೀನಿ ರೀ ಏನಕ್ಕೆ ಅಂತ. ಹೇ ತಂಗಿ ನೀನು ಸುಮಾನಾ? ಗಿರ್ಜಕ್ಕನ ಸೊಸೆನಾ? ಹೌದು ಆಂಟಿ, ನಾನು ಗಿರ್ಜಕ್ಕನ ಸೊಸೆನೇ. ಹೌದಾ, ಸರಿ ಅಲ್ಲೇ ಇರು, ನಾನು ಬಂದೆ. ಸರಿ ಬನ್ನಿ, ನಾನಿಲ್ಲೇ ನಿಂತ್ಕೋತೀನಿ. ನಿನ್ನ ಹೆಸರು ಸುಮಾ ಅಂತನಾ? ಗಿರ್ಜಕ್ಕನ ಸೊಸೆನಾ? ಬಟ್ಟೆ ತೊಳಕ್ಕೆ ಹೊರಟಿದೆಯಾ ಇವಾಗ? ಹೌದು ಆಂಟಿ, ನನ್ನ ಹೆಸರು ಸುಮಾ ಅಂತಾನೆ. ನಾನಿವಾಗ ಬಟ್ಟೆ ತೊಳಕ್ಕೆ ಹೊರಟಿದ್ದೀನಿ. ನನ್ನನ್ನು ಆಂಟಿ ಈಟಿ ಅಂತ ಸಿಟಿ ಕಡೆ ಕರೀತಾರಲ್ಲ, ಹಾಗೆಲ್ಲ ಕರಿಬೇಡ ನನ್ನನ್ನು. ನನ್ನನ್ನು ಅಮ್ಮ ಅನ್ನು ಇಲ್ಲ ಅತ್ತೆ ಅನ್ನು. ನಾನು ನಿಮ್ಮ ಅತ್ತೆ ಏಜ್ ಅವಳೆ, ನಿಮ್ಮ ಅತ್ತೆ ಫ್ರೆಂಡೇ ನಾನು. ಈಗ ನಿಮ್ಮ ಮನೆಗೆ ಹೋಗೇ ಬಂದೆ. ನೀನು ಅಲ್ಲಿದ್ದೀಯಾ ಅಂತ ನೀನು ಮಾತಾಡ್ಸ್ಕೊ ಬರೋಣ ಅಂತ ಅಂದ್ಕೊಂಡೆ. ಮದುವೆ 1 ತಿಂಗಳಾಗ್ತಾ ಬಂತಲ್ಲ, ಮಾತಾಡ್ಸೋಕೆ ಬಂದಿರಲಿಲ್ಲ, ಅದಕ್ಕೆ ಸ್ವಲ್ಪ ಮಾತಾಡ್ಸ್ಕೊಂಡು ಬರೋಣ ಅಂತ ಹೋಗಿದ್ದೆ. ಅಲ್ಲಿ ಗಿರ್ಜಕ್ಕ ಹೇಳಿದ್ಲು ಮನೇಲಿಲ್ಲ, ಬಟ್ಟೆ ತೊಳೆಯೋಕೆ ಹೋಗಿರಬೇಕು ಅಂತ. ನನಗೂ ಸ್ವಲ್ಪ ಬಟ್ಟೆ ಇತ್ತ, ಅದನ್ನ ತೊಳೆಯೋಣ ಅಂತ ನಾನು ಬಂದೆ. ಸರಿ, ಹಾಗಾದರೆ ನಾನು ನಿಮ್ಮನ್ನು ಅತ್ತೆ ಅಂತಲೇ ಕರಿತೀನಿ ಬಿಡಿ, ಅತ್ತೆನೇ ಅಂತೀನಿ. ನಾನು ಅಷ್ಟೇ ಬಟ್ಟೆ ತೊಳೆಯೋಣ ಅಂತಲೇ ಬಂದೆ. ನನಗೆ ಈ ಊರು ಹೊಸ್ತಲ್ವಾ ಅತ್ತೆ, ನನಗೆ ಎಲ್ಲಿ ಕೆರೆ ಇದೆ ಅಂತ ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಕೆರೆ ಎಲ್ಲಿದೆ ಅಂತ ನೋಡ್ತಾ ಇದ್ದೀನಿ. ತುಂಬ ಹೊತ್ತಾಯಿತು ನಾನು ಬಂದು. ನಮ್ಮ ಅತ್ತೆ ನೋಡಿದ್ರೆ ಕೆರೆಯಲ್ಲೇ ಹೋಗಿ ತೊಳ್ಕೊಂಡು ಬಾ, ಮನೇಲಿ ಬೇಡ ಅಂತ ಹೇಳಿದ್ರು, ಅದಕ್ಕೆ ಬಂದೆ ಅತ್ತೆ. ಹೌದಾ, ಗಿರ್ಜಾ ಹಂಗನ್ಲ? ಅವಳಿಗೇನು ಬುದ್ಧಿ ಇಲ್ವಾ ಹಾಗಾದರೆ? ನೀನು ಹೊಸ ಹುಡುಗಿ ಪಾಪ, ನಿಂಗೆಲ್ಲಿ ಗೊತ್ತು ಕೆರೆ ಎಲ್ಲೈತಿ ಏನು ಅಂತ? ಈಗ ನಾನು ಬಂದೀನಿ, ಸರಿ ನಿಂಗೆ ಗೊತ್ತು, ನಾನು ಕರ್ಕೊಂಡು ಹೋಗ್ತೀನಿ. ಆದರೆ ನಾನು ಬಂದಿಲ್ಲ ಅಂದರೆ ನೀನು ಏನು ಮಾಡ್ತಿದ್ದೆ? ಹೀಗೆ ರೋಡಲ್ಲೇ ಸುತ್ತಾಡ್ಕೊಂಡು ಎಲ್ಲೈತೆ ಅಂತ ಹುಡುಕ್ತಾ ಕುತ್ಕೊಂತಿದ್ಯಾ? ಏನು ಗೊತ್ತಾಗಲ್ವಾ? ಅವಳಿಗೂ ಗೊತ್ತಾಗಿಲ್ಲ ಅನ್ಸುತ್ತೆ ನೋಡು. ಏನು ಪಾಪ, ನಿಂಗೆ ಎಲ್ಲಿ ಗೊತ್ತಾಗತ್ತೆ? ಬಾ, ನಾನೇ ಕರ್ಕೊಂಡು ಹೋಗ್ತೀನಿ ಕೆರೆ ಎಲ್ಲೈತೆ ಅಂತ. ನೀವು ಒಂದು ಸರಿ ತೋರಿಸಿದ್ರೆ ನೆಕ್ಸ್ಟ್ ನೀನು ಒಬ್ಬಳೇ ಬಂದು ತೊಳ್ಕೊಂಡು ಹೋಗ್ಬೋದು. ಬಾ ಹೋಗೋಣ. ನಿಮ್ಮನೇಲೂ ಹೀಗೇನಾ? ಹೊಳೆ ಅಥವಾ ಕೆರೆ ಅಂತೇಳಿ ಹೋಗಿ ಬಟ್ಟೆ ತೊಳ್ಕೊ ಬರ್ತೀರಾ ಅಥವಾ ಮನೇಲೇ ಬಟ್ಟೆ ತೊಳಿತೀರಾ? ಯಾರು ತೊಳೆಯೋರು ನಿಮ್ಮ ಮನೆಗೆ ಬಟ್ಟೆನ? ನಿಮ್ಮ ಅಮ್ಮ ತೊಳಿತಿದ್ರಾ, ನೀನು ತೊಳಿತಿದ್ದ? ನಮ್ಮ ಮನೇಲೇ ತೊಳಿತಿದ್ವಿ ಅತ್ತೆ. ನಾವು ಹಿಂಗೆ ಹೊಳೆ ಕೆರೆ ಹತ್ರ ಎಲ್ಲ ಹೋಗಿ ಬಟ್ಟೆ ತೊಳಿತಿರ್ಲಿಲ್ಲ. ನಮ್ಮ ಮನೇಲಿ ನಮ್ಮ ಅಮ್ಮನೇ ತೊಳಿತಿತ್ತಲ್ಲ, ನಮಗೇನು ಗೊತ್ತಾಗ್ತಿರ್ಲಿಲ್ಲ. ಅಮ್ಮ ಎಲ್ಲ ತೊಳೆದು ಹಾಕ್ಬಿಡೋರು, ನಾವೇನು ತೊಳೆಯೋಕ್ಕೆ ಅಂತ ಹೋಗ್ತಿರ್ಲಿಲ್ಲ. ಏನಾದ್ರು ದೊಡ್ಡ ಬಟ್ಟೆ ಏನಾದ್ರು ಇದ್ದರೆ ಮಾತ್ರ ನಾವು ಒಂಚೂರು ಹೆಲ್ಪ್ ಮಾಡೋಕ್ಕೆ ಹೋಗ್ತಿದ್ವಿ ಅಷ್ಟೇ. ಇಲ್ಲಾಂದರೆ ಅಮ್ಮನೇ ತೊಳಿತಾಯಿದ್ರು, ಮನೇಲೇ ತೊಳಿತಾ ಇದ್ವಿ ನಾವು, ಹೊಳಿಗೆಲ್ಲ ಹೋಗ್ತಾ ಇರಲಿಲ್ಲ.
ಅಲ್ಲ ನಿಮ್ಮ ಮನೆಗೆ ಅಲ್ಲೇ ಬಾವಿ ಐತಿ ತಾನೆ, ಬಾವಿ ನೀರು ಎತ್ಕೊಂಡು ನೀನು ತೊಳಿಬೇಕಿತ್ತು, ಹೊಳೆವರೆಗೂ ಎಂತಕ್ಕೆ ಬರಕ್ಕೆ ಹೋದೆ? ನಿಂಗೇನು ಗೊತ್ತಾ ಹೊಳೆಯಲ್ಲಿ ಐತಿ ಏನು ಅಂತ ಗೊತ್ತಿಲ್ಲ ತಾನೆ. ಈಗ ನಾನು ಬರ್ಲಾಂದ್ರೆ ಎಂತ ಮಾಡ್ತಿದ್ದೆ? ಇಲ್ಲೆಲ್ಲ ಸುತ್ತಾಡ್ಕೊಂಡು ಮತ್ತೆ ಮನೆಗೆ ಹೋಗ್ತಿದ್ಯಾ? ನಿಮ್ಮ ಮನೇಲಿ ಬಾವಿ ನೀರಿಂದ ಎತ್ಕೊಂಡು ಸ್ವಲ್ಪ ಬಟ್ಟೆ ತೊಳೆದ್ರೆ ಸ್ವಲ್ಪನೇ ತೊಳೆದ್ರೆ ತೊಳೆದು ಹಾಕ್ಬಿಡ್ತಿತ್ತಲ್ಲ. ಹಾಂ, ನಾನು ಹಾಗೆ ಅಂದ್ಕೊಂಡೆ, ಮನೇಲೆ ಬಾವಿ ಇದೆಯಲ್ವಾ, ಬಾವಿ ನೀರು ಎತ್ಕೊಂಡು ಬಟ್ಟೆ ತೊಳೆದು ಹಾಕ್ಬಿಡೋಣ ಅಂತ. ಆದರೆ ನಮ್ಮ ಅತ್ತೆ ನೀರೆಲ್ಲ ಖಾಲಿ ಆಗಿಬಿಡುತ್ತೆ, ಹೋಗು ಹೊಳಿಗೆ ಹೋಗಿ ತೊಳ್ಕೊಂಡು ಬಾ ಅಂತ ಅಂದರು. ಅದಕ್ಕೋಸ್ಕರ ಬಂದೆ ಅತ್ತೆ, ಹೊಳೆಯಲ್ಲೇ ತೊಳ್ಕೊಂಡು ಹೋಗೋಣ ಅಂತ. ಬಾ, ಇಲ್ಲೇ ಸ್ವಲ್ಪ ದೂರದಾಗ ಹಿಂಗೆ ಹೋದರೆ, ಅಲ್ಲ ಅಡ್ಡತ್ತು ಹೋದ್ರೆ ಅಲ್ಲಿ ಹೊಳೆ ಐತಿ, ಒಂದು ಕೆರೆ ಐತಿ, ಅಲ್ಲಿ ಹೋಗಿ ತೊಳ್ಕೊಬರೋಣ ಬಾ. ಇದೇ ನಮ್ಮೂರ ಕೆರೆ ಕಣಮ್ಮ, ಇದರಲ್ಲೇ ನಾವೆಲ್ಲ ಬಟ್ಟೆ ಬಂದು ತೊಳ್ಕೊಂಡು ಹೋಗೋದು. ಬೇಸಿಗೆ ಟೈಮಲ್ಲೆಲ್ಲ ಜಾಸ್ತಿ ನಾವು ಇಲ್ಲೇ ಬರ್ತೀವಿ. ಮನೇಲಿರೋ ಬಾವಿ ಗಿವಿ ಎಲ್ಲ ನೀರೆಲ್ಲ ಬತ್ತೋದ್ರೆ ನಾವು ಇಲ್ಲಿಗೆ ಬಂದು ಬಟ್ಟೆ ತೊಳ್ಕೊಂಡು ಹೋಗ್ತೀವಿ. ಹುಷಾರಿಂದ ತೊಳಿಬೇಕು, ಅಲ್ಲಿ ಆಳ ಐತಿ, ಮತ್ತು ತುಂಬ ದೂರ ಎಲ್ಲ ಹೋಗಿ ಬಟ್ಟೆ ಜಾಲಿಸ್ಬಾರ್ದು. ಆ ಕಲ್ಲು ಸೈಡಿಗೆ 2 ಕಲ್ಲು ಇದೆ ನೋಡು, ಆ ಕಲ್ಲು ಸೈಡಿಗೆ ನಿಂತ್ಕೊಂಡು ಬಟ್ಟೆ ಜಾಲಿಸ್ಬೇಕಷ್ಟೇ. ಒಂದು ಕಲ್ಲಾಗ ನೀ ತೊಳಿ, ಇನ್ನೊಂದು ಕಲ್ಲಾಗ ನಾ ತೊಳಿತೀನಿ, ಸರಿನಾ? ಸರಿ ಅತ್ತೆ, ಆಗಲಿ. ನಾನೊಂದು ಕಲ್ಲಲ್ಲಿ ಬಟ್ಟೆ ತೊಳಿತೀನಿ, ನೀವು ಒಂದು ಇದ್ರಲ್ಲಿ ಬಟ್ಟೆ ತೊಳಿರಿ ಅತ್ತೆ. ಇರಮ್ಮ, ಹುಷಾರು. ಅಲ್ಲಿ ಕರೆಕ್ಟಾಗಿ ನೋಡ್ಕೊಂಡಿಡಿ, ಹುಲ್ಲು ಪಲ್ಲು ಐತೆ, ಹಾಗೆ ಇದ್ದಾವೆ, ಒಂಚೂರು ನೋಡ್ಕೊಂಡು ಕರೆಕ್ಟಾಗಿ ಇದು ಮಾಡ್ಕೊಂಡಿಡಿ, ಹಂಗೆ ಇಳಿದು ಬಿಡ್ಬೇಡ. ಸರಿ ಅತ್ತೆ, ಆಯಿತು. ಅತ್ತೆ, ನಾನು ಈ ಕಲ್ ಮೇಲೆ ತೊಳಿಲ್ಲ, ನೀವು ಆ ಕಲ್ ಮೇಲೆ ತೊಳಿತೀರಾ? ಸರಿ ಆಯಿತು, ನಾನು ಈ ಕಲ್ ಮೇಲೆ ತೊಳಿತೀನಿ ಬಿಡು. 2 ಸೋಪ್ ತಗೊಂಡು ಬಂದಿದ್ಯಾ? ಈಗ ಕೆರೆಗೆ ಬಟ್ಟೆ ತೊಳಿಬೇಕು ಬರ್ಬೇಕಂದ್ರೆ ಒಂದು 2 ಸೋಪ್ ಇಟ್ಕೊಂಡು ಬರಬೇಕು. ನಾನು ಯಾವಾಗ ಬಟ್ಟೆ ತೊಳೆಯಕ್ಕೆ ಬಂದರೂ 2 ಸೋಪ್ ಅಂತೂ ಇಟ್ಕೊಂಡು ಬರ್ತೀನಿ. ನೀನು ತಗೊಂಡು ಬರಬೇಕು. ತಗೊಂಡು ಬಂದಿದ್ಯಾ? ಹಾಂ ಅತ್ತೆ, ತೊಗೊಂಡು ಬಂದಿದ್ದೀನಿ. ಹಾಂ, 2 ಸೋಪ್ ತಗೊಂಡು ಬರಬೇಕು, ಯಾಕಂದರೆ ಬಿದ್ದುಬಿಡ್ತಂದ್ರೆ ಎತ್ಕೊಳಕ್ಕಾಗಲ್ಲ, ತುಂಬ ಆಳ ಐತಾ. ಮತ್ತು ಅದು ಹೋದ್ಲೆಕ್ಕನೇ ಆ ಸೋಪು, ಅದಕ್ಕೋಸ್ಕರ 2 ಸೋಪ್ ಹಿಡ್ಕೊಬರ್ಬೇಕು ಈ ಕೆರೆ ಬದಿ ಬಟ್ಟೆ ತೊಳೆಯೋಕ್ಕೆಲ್ಲ ಬಂದರೆ. ಏನಕ್ಕೆ ತಂಗಿ, ಯಾಕೆ ಒಂಥರ ಬೇಜಾರಿಂದಿದ್ದೆಲ್ಲ ಅವಾಗ? ಯಾಕೆ, ಎಂತ ಆಯಿತು? ನಿಮ್ಮ ಅಮ್ಮನ ಮನೆ ಕಡೆ ನೆನಪಾಯ್ತಾ? ಅಥವಾ ನಿಮ್ಮ ಅತ್ತೆ ಏನಾದರೂ ಬೈದ್ರಾ? ನಾನು ಬೆಳಗ್ಗೆ ಹೋಗಿದ್ದೆ ನಿನ್ನ ಮಾತಾಡ್ಸಿ ಬರೋಣ ಅಂತ, ಆದರೆ ನೀನು ಇರಲಿಲ್ಲ. ನಾನು ಅದಕ್ಕೆ ಹಾಗೆ ಬಂದೆ, ನನಗೂ ಬಟ್ಟೆ ತೊಳೆದಿತ್ತು ಅಂತ ಬಂದ್ಬಿಟ್ಟೆ, ಬೇಗ ಬಟ್ಟೆ ತೊಳ್ಕೊಂಡು ಹೋಗೋಣ ಅಂತ. ಯಾಕೆ ಬೇಜಾರ್ದಾಗಿದೆಯಾ ತಂಗಿ? ಎಂತ ಅತ್ತೆ? ಹೌದು ಅತ್ತೆ, ಬೆಳಗ್ಗೆ ನಮ್ಮ ಅತ್ತೆ ಸ್ವಲ್ಪ ತುಂಬ ಬೇಜಾರಾಗೋ ಥರ ಮಾತಾಡ್ಬಿಟ್ರು, ಅದಕ್ಕೋಸ್ಕರ ಬೇಜಾರಾಯಿತು. ಯಾವಾಗ ನೋಡಿದ್ರೂ ಹೇಳ್ತಾ ಇರ್ತಾರೆ, ನಾನು ಇಷ್ಟಪಟ್ಟಿರೋ ಸೊಸೆ ಅಲ್ಲ, ನೀನಾಗೆ ಬಂದಿರೋ ಸೊಸೆ ಅಂತ ಹೇಳ್ತಾ ಇರ್ತಾರೆ. ತುಂಬ ಬೇಜಾರಾಗುತ್ತೆ ಆ ಮಾತು ಕೇಳಿದವಾಗ. ನಾವು ಅಪ್ಪ ಅಮ್ಮ ಮನೆಯಿಂದ ಅಪ್ಪ ಅಮ್ಮನ ಬಿಟ್ಟು ಬಂದಿರ್ತೀವಲ್ಲ, ಸ್ವಲ್ಪ ಬೇಜಾರಾಗತ್ತೆ ಅಷ್ಟೇ. ಅಯ್ಯೋ, ಅದಕ್ಕೆಲ್ಲ ಏನಕ್ಕೆ ಬೇಜಾರು ಮಾಡ್ಕೊತೀಯ? ಬಿಡಮ್ಮ, ಅದಕ್ಕೆಲ್ಲ ಏನೂ ಬೇಜಾರು ಮಾಡ್ಕೋಬೇಡ. ಮದುವೆ ಮಾಡ್ಕೊಂಡು ಬಂದಾಗ್ಬಿಟ್ಟಿದೆ, ಈಗ ಯಾರೂ ಏನೂ ಮಾಡೋಕ್ಕಾಗಲ್ಲ. ಅವ್ರೊಂದು ಮಾತು ಹೇಳ್ಬೋದು, ನೀನೇ ಸುಧಾರಿಸ್ಕೊಂಡು ಹೋಗು. ಅಷ್ಟೆಲ್ಲ ಬೇಜಾರು ಮಾಡಿಕೊಂಡು ಇದೆಲ್ಲ ಮಾಡೋಕ್ಕೆ ಹೋಗ್ಬೇಡ. ನೀವು ನಿಮ್ಮ ಗಂಡ ಚೆನ್ನಾಗಿರ್ರಿ. ಈಗ ಬೇಗ ಬಟ್ಟೆ ತೊಳ್ಕೊಂಡು ಹೋಗೋಣ ಮನೆಗೆ. ನನಗೂ ಮತ್ತು ಹುಡ್ರು ಬಂದುಬಿಡ್ತಾರೆ, ಮಧ್ಯಾಹ್ನ ಊಟಕ್ಕೆ ಬೇರೆ ಮಾಡಬೇಕು. ಬೇಗ ಬಟ್ಟೆ ತೊಳ್ಕೊಂಡು ಹೋಗೋಣ. ಹಾಂ ಅತ್ತೆ, ನಾನು ಹೋಗಿ ಮಧ್ಯಾಹ್ನದ ಅಡುಗೆ ಮಾಡಬೇಕು. ನನ್ನ ನೀನು ಬರ್ತೀನಿ ಅಂತ ಅಂದಾರಂತೆ. ನಮ್ಮ ಅತ್ತೆ ಹೇಳ್ತಾಯಿದ್ರು, ಮಗಳು ಬರ್ತಾಯಿದ್ದಾಳೆ, ಊಟಕ್ಕೆಲ್ಲ ಮಾಡಬೇಕು ಅಂತ. ನಾನು ಬೇಗ ಬಟ್ಟೆ ತೊಳ್ಕೊಂಡು ಮತ್ತು ಮನೆಗೆ ಹೋಗಿ ಊಟಕ್ಕೆ ರೆಡಿ ಮಾಡಬೇಕು. ಟೈಮ್ ಆಗಿ ಹೋಗ್ಬಿಡುತ್ತೆ, ಇಲ್ಲಾಂದರೆ ಬೇಗ ಬಟ್ಟೆ ತೊಳ್ಕೊಂಡು ಹೋಗೋಣ ಅತ್ತೆ.